ಅಣ್ಣ ತಮ್ಮದಿರು ಇಬ್ರು ಬಾಲಣ್ಣ ಮಕ್ಕಳು ಇಬ್ರು ಸೋತೋಗ್ಬಿಟ್ಟಾರೆ. ಇಲ್ಲ, ಇವಾಗಿರೋದು ಮಗ ಯಾರು ಒಬ್ಬನೇ ಕಾರ್ತಿಕ್, ಅಂದು ಶ್ರೀನಿವಾಸ್ ಮಗ, ದತ್ತು ಗಣೇಶ್ ಜೊತೆ. ಅದರಿಂದ ಒಂದು ವಾರ ಟೈಮ್ ತೊಗೊಂಡಿದ್ದ. ಅದಕ್ಕೆ ನಾವು ಕಾನೂನು ನಿನ್ನೆ ಆಲ್ರೆಡಿ ಮೊನ್ನೆ ಶುಕ್ರವಾರ ಶನಿವಾರ ನಮ್ಮ ಲಾಯರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ತೊಗೊಂಡು ಯಾವ ರೀತಿ ಮಾಡಬೇಕು ಗೊತ್ತಿಲ್ಲದೆ ಇದನ್ನು ವಿಷ್ಣುವರ್ಧನ್ ಸಮಾಧಿ ಈ ರೀತಿ ಆಗಿದೆ ಅವರು ಎಲ್ಲ ಮಾಡಿದರೆ ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಅಪ್ಲೈ ಮಾಡಿ ತಿರ್ಗಾ ಕಂಪ್ಲೀಟ್ ಸಬ್ಮಿಟ್ ಆದಾಗ 4 ಗಂಟೆ ಆಗಿದೆ. ಸರ್, ಇವಾಗ ಕಾರ್ತಿಕ್ ಅವರು ನಿಂತ್ಕೊಂಡು ಡೆಮಾಲಿಷನ್ ಮಾಡಿಸಿದ್ದಾರೆ ಅಂತ ನೀವೇ ಹೇಳ್ತಿರೋದ್ರಿಂದ ಅವಶೇಷಗಳೆಲ್ಲಿದೆ ಅದನ್ನ ಕೇಳಬೇಕಿತ್ತು, ಯಾಕಂದ್ರೆ ಎಲ್ಲ ಹುಡುಕಾಟದಲ್ಲಿದ್ದಾರೆ ಅಭಿಮಾನಿಗಳದ್ದು. ಈಗ ಏನಾಗಿದೆ ಅಂದರೆ ನಾವು ನಿನ್ನೆ ಮಾತಾಡಿದಾಗ ಅದ್ರ ಬಗ್ಗೆ ಕೇಳಲಿಲ್ಲ. ಫಸ್ಟು ನಾನು ಇದ್ರ ಬಗ್ಗೆ ಕೇಳಿದೆ, ನಮಗೆ ಜಾಗ ಪೂಜೆ ಮಾಡ್ಲಿಕ್ಕೆ ಬೇಕು ಅಂತ ಹೇಳಿದೆ. ಅವರೆಲ್ಲೆಲ್ಲಿ ಇಟ್ಟಿರ್ತಾರೆ ನೀನು ಕೇಳಲ್ಲ. ಅವರೆಷ್ಟೆಲ್ಲ ಅಲ್ಲಿ ಇಟ್ಟಿರ್ತಾರ, ಆ ಮಣ್ಣು ಬೇಕು ಅಂತ ಎಷ್ಟೋ ಜನ ಕೇಳ್ತಾರೆ. ಯಾಕೆಂದರೆ ಆ ಮಣ್ಣು ಕೊಡಿ ಅಂತ ಎಷ್ಟೋ ಜನ ನಮ್ಮ ಮಮ್ಮಿ ಕೇಳ್ತಾರೆ. ಅದರಿಂದ ಆಗುತ್ತೆ, ಎಲ್ಲೂ ಹೋಗಲ್ಲ ಎತ್ತಿಕ್ಕೆ ಸಿಗುತ್ತೆ. ಇವಾಗ ಒಂದ್ ಸೆಕೆಂಡ್, ಈಗ ಡೆಮಾಲಿಶ್ 10 ಗುಂಟೆ ಎಕರೆ ಮಾತ್ರ ಬೇಕು ಅಂತ ಹೇಳ್ತಾ ಇದೀರ, 10 ಗುಂಟೆ ಜಾಗ ಮಾತ್ರ ಬೇಕು ಅಂತ ಇವಾಗ ಇಸ್ಕೋತೀರಾ, ಅವ್ರು ಕೊಡ್ತಾರೆ. ನಾಳೆ ಕಾರ್ತಿಕ್ ಮೊಮ್ಮಕ್ಕಳು ಬರೋದಿಲ್ಲ ಆ ಜಾಗಕ್ಕೆ, ಅವ್ರು ಬಂದು ಮತ್ತೆ ಡೆಮಾಲಿಶ್ ಮಾಡೋದಿಲ್ಲ ಅಂತ ಏನು ಅದಕ್ಕೆ ಕಾನೂನು ಸರ್ಕಾರ ಮುಟ್ಗೋಲು ಹಾಕೋಬೇಕು ಆ ಇಡೀ 10 ಎಕರೆ ಜಾಗ ಮಾಡ್ತಾ ಇಲ್ಲ. ಅಲ್ಲಮ್ಮ, ನಾಳೆ ಮದ್ವೆ ಆದ್ರೆ ನಾಳೆ ಬರೋದು ಇಲ್ಲ, ಅದು ಕಾನೂನು ಚೌಕಟ್ಟಲ್ಲಿ ಅದನ್ನ ಪತ್ರ ಮುಖೇನ ಕಾನೂನು ದಾಖಲೆ ಮುಖೇನ ಮಾಡಬೇಕು. ಮೊಮ್ಮಕ್ಕಳು ಬರಲಿ ಮರಿಮಕ್ಕಳು ಬರಲಿ ಅವ್ರ ತಾತಿರ್ ಬರಲಿ, ದಾಖಲೆ ಅವತ್ತೇನಾರು ಕರೆಕ್ಟಾಗಿದ್ರೆ ಇವತ್ತಿದ್ದು ಆಯ್ತಿಲ್ಲ. ದಾಖಲೆ ಮುಖ್ಯ. ಈಗ ಸರ್ಕಾರ ದಯವಿಟ್ಟು ವಶಪಡಿಸ್ ನೋಡಿಮ್ಮ, ಸರ್ಕಾರ ನೋಡಮ್ಮ, ಸ್ಟುಡಿಯೋ ಅಂತ ಕೊಟ್ಟಿದ್ರೆ ಸ್ಟುಡಿಯೋ ಮಾಡಲಿ, ಡೆವಲಪ್ ಮಾಡಲಿ. ಈಗ 20 ಎಕರೆ ಸರ್ಕಾರ ಎಲ್ಲ ಗೊಂದಲದ ವಾಣಿಜ್ಯ ಮಂಡಳಿ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಸ್ಟುಡಿಯೋ ಮಾಡಬೇಕು. ಎಲ್ಲ ಈಗ 10 ಎಕರೆ ಮಾರಿರೋ ಅವ್ರಿಗೆ ತೊಂದರೆ ಆಗುತ್ತೆ. ಪಾಪ ಅಮಾಯಕರೆಲ್ಲ ತೊಗೊಂಡಿದ್ದೆ, ಅವ್ರಿಗೆ ತೊಂದರೆ ಆಗಬಾರ್ದು, ಯಾರಿಗೂ ತೊಂದರೆ ಆಗ್ಬೋದು. ಅದಕ್ಕೆ ಕಾರ್ತಿಕ್ ಹೇಳಿದೆ, ಕಮರ್ಷಿಯಲ್ ಆಕ್ಟಿವಿಟಿ ಏನಾದ್ರು ಇದ್ದರೆ ಕಾನೂನಲ್ಲಿ ತುಂಬ ತಪ್ಪಾಗುತ್ತೆ, ಮಾಡೋಕ್ಕಾಗಲ್ಲ. ಡೆಮಾಲಿಷ್ ಅಂದರೆ ಆಲ್ರೆಡಿ ಅವ್ರು ಮೈಸೂರಲ್ಲಿ ಇದು ಸಮಾಧಿ ಇದೆ, ಅದು ಇಲ್ಲಿ ಏನಿಲ್ಲ, ಎಲ್ಲ ಅಲ್ಲಿ ಆಗ್ಬಿಟ್ಟಿದೆ. ಅದಕ್ಕೆ ಕೋರ್ಟ್ಗೆ ಹಾಕಿ ಅಪ್ಲಿಕೇಶನ್ ಮಾಡ್ಕೊಂಬಿಟ್ಟವ್ರೆ. ಈಗೇನಾಗಿದೆ, ನ್ಯಾಯಮೂರ್ತಿಗಳು ಭಾರತ ದೇಶದಿಂದ ಎಲ್ಲೆಲ್ಲರೂ ಬಂದಿರ್ತಾರೆ. ಇಲ್ಲಿ ಆ ಸಬ್ಜೆಕ್ಟ್ ಬಂದಾಗ ಅದು ಸಂಬಂಧಪಟ್ಟಂಥ ನಮ್ಮ PP ಆಗ್ಬೋದು, ಗೌರ್ಮೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಲಾಯರ್ಗಳು ದಯವಿಟ್ಟು ಈ ಥರ ಒಂದು ಸೆಲೆಬ್ರಿಟಿ ಈ ಥರ ಆಗಿದೆ ಎಕ್ಸ್ಪ್ಲೇನ್ ಮಾಡಿದ್ರೆ ಯಾರು ಕೊಡಲ್ಲ, ಗೊತ್ತಿರಲ್ಲ ಈ ಥರ ಆಗಿದೆ ಅಂತ ಕೇಳಕ್ಕೆ. ನಾನು ಅನ್ಕೋತೀನಿ ಅವನು ನಿನ್ನೆ ಕಾರ್ತಿಕ್ ನಾನು ಕೇಳಿದ ಪ್ರಕಾರ ಪ್ರತಿಯೊಬ್ಬರು ಗೊತ್ತು ಅಂತ ಹೇಳ್ದ. ನಾನು ಹೇಳಿದೆ, ನನಗೆ ಹೇಳಿದಲ್ಲಿ ನಾನು ಇದೇ ಮಾತು ಹೇಳಿದೆ. ನೀನು ಒಂದು ಮಾತು ನನಗೆ ಹೇಳಿರ್ಬೋದಾಯ್ತು, ಅಟ್ಲೀಸ್ಟ್ ವಾಣಿಜ್ಯ ಮಂಡಳಿಗೆ ಹೇಳ್ಬಾರ್ದು, ಅಟ್ಲೀಸ್ಟ್ ರಾಕ್ಲೈನ್ ವೆಂಕಟೇಶ್ಗೆ ಹೇಳ್ಬೋದಾಯ್ತು, ಬೇರೆ ಬೇಡ, ನನಗೆ ಹೇಳ್ಬಾರ್ದು, ರಾಕ್ಲೈನ್ ವೆಂಕಟೇಶ್ ಹೇಳ್ಬಾರ್ದು, ಅಟ್ಲೀಸ್ಟ್ ಇಷ್ಟು ಜನ ಪ್ರಸನ್ನ ಅವ್ರಿಗೆ ಹೇಳ್ಬೋದಾಯ್ತು. ವಾಣಿಜ್ಯ ಇಷ್ಟು ನೀವು ಯಾರು ಸ್ಪಂದಿಸಿಲ್ಲ, ನನಗೆ ಹೇಳ್ಬೋದಾಯ್ತಲ್ಲ, ನಾವು ಸ್ಪಂದಿಸ್ತಿದ್ವಲ್ಲ. ಇಲ್ಲ ಅಣ್ಣ ಎಲ್ಲರೂ ಗೊತ್ತು ಅನ್ಕೊಂಡೆ, ಹೆಂಗೆ ಗೊತ್ತೈತೀನಿ, ಎಲ್ಲರೂ ಗೊತ್ತಿದೆ ಅಂತ ಹೇಳ್ದ. ಅವನು ಯಾರು ಪಾರ್ಟಿ ಮಾಡಿಲ್ಲ, ಪಾರ್ಟಿ ಮಾಡಿಲ್ಲ. ಯಾರು ತಿಳಿಸಿರ್ಬಿಟ್ಟಿದ್ದೆ, ಅವನು ಹೇಳ್ದಾಗ ನೋಟಿಸ್ ಹೋಗಿರೋದು ಗೊತ್ತು. ಡೆಮಾಲಿಷ್ ಮಾಡಿ ಯಾರು ತಿಳಿಸಿಲ್ಲ, ಡೆಮಾಲಿಷ್ ಮಾಡಿ ಯಾರು ತಿಳಿಸಿ ಸುಮ್ಮನೆ ಇರ್ತಾರ? ಇಲ್ಲ, ಯಾರಿಗೂ ತಿಳಿಸಿ, ಡೆಮಾಲಿಷ್ ತಿಳಿಸಿಲ್ಲ. ಜನವರಿ 6 ಆಗಿದೆ, ಎಲ್ಲರಿಗೂ ಗೊತ್ತು ಅಂತ ಅವನಂದ. ಇದನ್ನ ಇನ್ನೊಂದ್ಸತಿ ನಾವು